ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಪ್ರಾಗಲ್ಲಿ ನಮ್ಮ ಥರ್ಡ್ ಡೇ. ಸೊ ನಾವು ಇನ್ನು ನಮ್ಮ ರೂಮ್ ಚೆಕ್ಔಟ್ ಮಾಡಿ ಇವತ್ತು ಸ್ವಲ್ಪ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಿದೆ. ಅದಕ್ಕೂ ಮುಂಚೆ ನಾವು ಪ್ರಾಗಲ್ಲಿ ಸ್ಟೇ ಆದ ರೂಮ್ ಹೇಗಿದೆ ಅಂತ ನಿಮಗೂ ತೋರಿಸಿ ನಾವು ಕೂಡ ಚೆಕ್ಔಟ್ ಆಗ್ತಾ ಇದ್ದೀವಿ. ಸೊ ರೂಮ್ ಆ್ಯಕ್ಚುಲಿ ಸಖತ್ ಸ್ಪೇಷಿಯಸ್ ಆಗಿತ್ತು. ಹಾಗೆ ಓಲ್ಡ್ ಬಿಲ್ಡಿಂಗ್ ಆದರೂ ಒಳಗಡೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಇದು ವಾಶ್ರೂಮ್, ಹಾಗೆ ಇಲ್ಲಿ ಶವರ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ರೂಮ್ ತುಂಬಾನೇ ಚೆನ್ನಾಗಿತ್ತು, ಬಟ್ ನಾವಿವತ್ತು ಹೊರಡೋದು, ಸೊ ಅದಕ್ಕೆ ವರುಣ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾನೆ. ಹಾಗೆ ಇಲ್ಲಿ ಸ್ಮಾಲ್ ಫ್ರಿಜ್ ಕೂಡ ಇದೆ, ಕ್ಯಾಟಲ್ ಇದೆ. ಹಾಗೆ ನಮ್ಮ ರೂಮಿಂದ ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿದೆ. ನಮ್ಮ ರೂಮ್ ಆ್ಯಕ್ಚುಲಿ ಸಿಟಿ ಸೆಂಟ್ರಲ್ಲೇ ಇತ್ತು, ಸೊ ಫುಲ್ ಸಿಟಿ ವ್ಯೂ ಈ ಥರ ಇತ್ತು ನಮ್ಮ ರೂಮಿಂದ. ಸೊ ಹಾಗಿದ್ರೆ ಇವಾಗ ಚೆಕ್ಔಟ್ ಮಾಡೋಣ. ಇದು ನಾವಿದ್ದ ಹೋಟೆಲ್. ಹಾಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಪ್ರತಿಯೊಂದು ಬಿಲ್ಡಿಂಗ್ಸ್ ಕೂಡ ಸಿಮಿಲರ್ ಆಗಿ ಕಾಣಿಸ್ತಾ ಇದೆ. ಕರೆಕ್ಟಾದ ಲೊಕೇಶನ್ ಇಟ್ಕೊಂಡು ಬಂದರೆ ಅಷ್ಟೇ ಗೊತ್ತಾಗುತ್ತೆ. ನನಗಂತೂ ಈ 3 ಡೇಸಲ್ಲಿ ಎವ್ರಿ ಟೈಮ್ ಹೋಟೆಲಿಗೆ ಬರುವಾಗ ಫುಲ್ ಕನ್ಫ್ಯೂಸ್ ಆಗ್ತಾ ಇತ್ತು. ಡಸ್ಟ್ಬಿನ್ ಇಡಕ್ಕೆ ನೋಡಿ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ. ಈ ಸ್ಟ್ರೀಟ್ ಅಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಎಲ್ಲ ಬಿಲ್ಡಿಂಗ್ಸ್ ಕೂಡ ಸಿಮಿಲರಾಗಿ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಇಲ್ಲಿ ಎಲ್ಲ ಇರೋದು ಈ ಥರ ಹೋಟೆಲ್ಸ್ಗಳೇ ಅನಿಸುತ್ತೆ. ನಾವಿವಾಗ ನಮ್ಮ ಲಗೇಜ್ ಲಾಕರ್ ಅಲ್ಲಿ ಇಟ್ಬಿಟ್ಟು ಸಿಟಿನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ಬೇಕು. ನಾವು ಮೊನ್ನೆ ಬರುವಾಗ ಆನ್ ದಿ ವೇಲಿ ಬೇಕರಿಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅಲ್ಲಿ ಕ್ರೊಸಾಂಟ್ ವರುಣ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತ ಇಲ್ಲಿ ವಾಪಸ್ ಕ್ರೊಸಾಂಟ್ ತರಕಂತ ಹೋಗಿದ್ದಾನೆ. ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಪ್ರಾಗ್ನ ಇನ್ನೊಂದು ಫೇಮಸ್ ಬಿಲ್ಡಿಂಗ್ ನೋಡಕ್ಕೆ ಇವಾಗ ಹೋಗ್ತಾ ಇದೀವಿ. ಇಲ್ಲಿ ನೋಡ್ತಾ ಇರೋದು ಇದು ಲಾಂಗೆಸ್ಟ್ ಎಲಿವೇಟರ್. ಹಾಗೆ 1 ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟಿಗೆ ಹೋಗಕ್ಕೆ ಇದು ತಗೊಳ್ಳೋ ಟೈಮ್ 2 minutes 20 seconds ಅಂತೆ. ಸೊ ಇದೊಂಥರ ಡಿಫ್ರೆಂಟ್ ಆಗಿತ್ತು, ಸಿಕ್ಕಾಪಟ್ಟೆ ಲಾಂಗ್ ಅನ್ಸ್ತಾ ಇತ್ತು. ಸ್ವಲ್ಪ ಭಯ ಕೂಡ ಅನ್ಸ್ತಾ ಇತ್ತು. ಇನ್ನೊಂದ್ ಸೈಡ್ ನೋಡುವಾಗ ತುಂಬಾ ಡೀಪ್ ಇತ್ತು. ನಾವಿವಾಗ ಇದೀವಿ ಪ್ರಾಗ್ನ ಇನ್ನೊಂದು ಫೇಮಸ್ ಬಿಲ್ಡಿಂಗ್, ಡ್ಯಾನ್ಸಿಂಗ್ ಹೌಸ್ ಅಂತ. ಈ ಬಿಲ್ಡಿಂಗ್ ನೋಡಕೆನೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಇದೆ, ಬಿಸಿಲು ಇದೆ ಒಂದ್ ಕಡೆ. ಈ ಬಿಲ್ಡಿಂಗ್ ಮಾತ್ರ ಸಖತ್ ಕ್ರೇಜಿ ಆಗಿದೆ. ನಾವಿವಾಗ ಇದ್ದೀವಿ ಪ್ರಾಗ್ನ ಸಂತೆಯಲ್ಲಿ. ಸೊ ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಫುಲ್ ಶಾಪ್ಸ್ ಎಲ್ಲ ಹಾಕಿದ್ರು. ನೋಡಿದರೆ ಮಂಡೇ ಇವತ್ತು ಸಂತೆ ಅನಿಸುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ಫುಲ್ ಫ್ರೆಶ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಎಲ್ಲ ಇದೆ. ಹಾಗೆ ಇಲ್ಲಿ ಸುವೆನಿಯರ್ಸ್, ಹಾಗೆ ಹ್ಯಾಂಡ್ ಮೇಡ್ ಕ್ರಾಫ್ಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಇತ್ತು. ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅಂತೂ ಡಿಫ್ರೆಂಟ್ ವೆರೈಟಿ ನೋಡಿದ್ದು, ಇಷ್ಟು ಡಿಫ್ರೆಂಟ್ ವೆರೈಟಿ ನೋಡಿದ್ದು ನಾನು ಪ್ರಾಗಲ್ಲ ಅಷ್ಟೇ. ಸೊ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಅವೆಲ್ಲ ನೋಡ್ಕೊಂಡು ವಿಂಡೋ ಶಾಪಿಂಗ್ ಮಾಡಿ ನಾವು ಅಲ್ಲಿಂದ ಹೊರಟ್ವಿ. ನಾವಿವಾಗ ಬಂದಿದ್ದೀವಿ ಪ್ರಾಗ್ ನಮ್ಮ ಕೊನೆಯ ಡೆಸ್ಟಿನೇಷನ್. ಇಲ್ಲಿದೆ ಒಂದು ಇಂಟ್ರೆಸ್ಟಿಂಗ್ ಆದ ಸ್ಟ್ಯಾಚು, ಹಾಗೆ ಒಂದು ನಾನ್ ಸ್ಟಾಪಿಂಗ್ ಎಲಿವೇಟರ್. ಈ ಸ್ಟ್ಯಾಚುದ ಹೆಸರು ರೈಡಿಂಗ್ ದ ಡೆತ್ ಹಾರ್ಸ್ ಅಂತ. ಪ್ರಾಗಲ್ಲಿ ಪ್ರತಿಯೊಂದು ಬಿಲ್ಡಿಂಗ್ ಕೂಡ ತುಂಬಾ ಪ್ರಿಟಿ ಅಂಡ್ ಬ್ಯೂಟಿಫುಲ್ ಆಗಿದೆ. ಯಾವುದೇ ಪ್ಲೇಸಿಗೆ ಹೋಗ್ಬೇಕಂತ ಇಲ್ಲ, ಜಸ್ಟ್ ಓಲ್ಡ್ ಟೌನ್ ಅಲ್ಲಿ ವಾಕ್ ಮಾಡಿದ್ರೆ ಸಾಕು, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಪ್ರಾಗ್. ನಾವಿವಾಗ ಬಂದಿದ್ದೀವಿ ಒಂದು ಸ್ಪೆಷಲ್ ಎಲಿವೇಟರ್. ಈ ಎಲಿವೇಟರ್ ಯಾವುದೇ ಫ್ಲೋರ್ ಅಲ್ಲಿ ಸ್ಟಾಪ್ ಆಗಲ್ಲ, ಮೂವ್ ಆಗ್ತಾ ಇರುತ್ತೆ. ನಾವು ಹಾಗೆ ಹತ್ಕೋಬೇಕು, ಹಾಗೆ ಇಳ್ಕೋಬೇಕು. ಈ ಎಲಿವೇಟರ್ ಆಕ್ಚುಲಿ ಕಂಪ್ಲೀಟ್ ಸರ್ಕಲ್ ತರ ವರ್ಕ್ ಆಗುತ್ತೆ. ಸೊ ನಮಗೆ ಯಾವ ಫ್ಲೋರ್ ಅಲ್ಲಿ ಬೇಕು ಆ ಫ್ಲೋರ್ ಅಲ್ಲಿ ಇಳ್ಕೊಂಡು ಯಾವ ಫ್ಲೋರ್ ಬೇಕೋ ಆ ಫ್ಲೋರ್ ಅಲ್ಲಿ ಹತ್ಕೋಬಹುದು.
ಬಟ್ ಇದನ್ನ ಇಲಿವೇಟರ್ ಆಫ್ ಡೆತ್ ಅಂತಾನೂ ಕರೀತಾರೆ. ಸೊ ಇದು ಇವಾಗ ನಾರ್ಮಲ್ ಪಬ್ಲಿಕ್ಕಿಗೆ ಎಕ್ಸೆಸ್ ಇರೋದು ಪ್ರಾಗ್ನ ಸಿಟಿ ಹಾಲ್ ಅಲ್ಲಿ ಅಷ್ಟೇ, ಬೇರೆ ಎಲ್ಲಾ ಕಡೆನೂ ಕ್ಲೋಸ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಗೆ. ಸೊ ಇದು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನಮಗೆ. ಇದನ್ನ ನೋಡಿ ನಾವು ಅಲ್ಲೇ ಹತ್ರದಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋದ್ವಿ. ಊಟ ಅಷ್ಟೇನು ಚೆನ್ನಾಗಿರ್ಲಿಲ್ಲ, ಓಕೆ ಅನ್ಸ್ತು. ಇದಾದಮೇಲೆ ನಮಗೆ ನೈಟ್ 8 ತನಕ ಟೈಮ್ ಇತ್ತು ಬಸ್ಗೆ ಹೊರಡೋಕ್ಕೆ. ಸೊ ನಾವು ಪುನಃ ಚಾರ್ಲ್ಸ್ ಬ್ರಿಡ್ಜ್, ಆಸ್ಟ್ರೋನಾಮಿಕಲ್ ಕ್ಲಾಕ್ ಅಂತ ಓಲ್ಡ್ ಟೌನ್ನ ಇನ್ನೊಂದು ಸರಿ ತುಂಬ ನೋಡಿಕೊಂಡು ಬಸ್ ಹತ್ತಿದ್ವಿ. ಇದಾಗಿತ್ತು ನಮ್ಮ ಪ್ರಾಗ್ ಡೇ 3. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.